ಸ್ನೇಹಿತರೆ, ನಾವು ಭೀಮ್ ಆ್ಯಪ್ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತೀವಲ್ವಾ, ಸೊ ಆವಾಗ ನಮಗೆ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ಲು ನಾವು ರೀಚಾರ್ಜ್ ಮಾಡಿದಾಗಿರ್ಬೋದು, ಅಥವಾ ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗಿರ್ಬೋದು, ಅಥವಾ ಯಾವ್ದಾದ್ರು ಯುಟಿಲಿಟಿ ಬಿಲ್ ಪೇ ಮಾಡಿದಾಗ, ಅಥವಾ ಕೆಲವೊಂದು ಸಲ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದಾಗೆಲ್ಲ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ. ಸೊ ಆ ಕ್ಯಾಶ್ ಬ್ಯಾಕು ಆ್ಯಕ್ಚುಲಿ ಡೈರೆಕ್ಟ್ಲಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿರಲ್ಲ, ಅದು ಭೀಮಲ್ಲಿರುತ್ತೆ. ಭೀಮಿಂದ ನಾವು ಅದನ್ನ ಬ್ಯಾಂಕ್ ಅಕೌಂಟ್ಗೆ ರೆಡೀಮ್ ಮಾಡ್ಕೊಬೇಕಾಗತ್ತೆ. ಸೊ ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದು ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿದೆ ಅಂತ ಹೇಳಿದ ತಕ್ಷಣ ಮೋಸ್ಟ್ಲಿ ಬಂದಿದೆ ಅಂತ ನಾವು ಹಂಗೆ ಬಿಟ್ಟಿರ್ತೀವಿ. ಸೊ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಭೀಮ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಭೀಮ್ ಆ್ಯಪ್ ಓಪನ್ ಮಾಡೋಣ. ಇಲ್ಲಿ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಅಂತ ಸಿಗುತ್ತೆ. ಸೊ ಈ ಪ್ರೊಫೈಲ್ ಐಕಾನ್ ಒಳಗೆ ಹೋಗಿ ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಅಂತಾನೆ ಒಂದು ಸಿಗುತ್ತೆ. ಹಾಂ, ನೋಡಿ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂತ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಟೋಟಲ್ 225 ಅರ್ನ್ ಮಾಡಿ ನಾನು ಇದುವರೆಗೂ ಕ್ಯಾಶ್ ಬ್ಯಾಕು. ನೋಡಿ ಈಗ ಅವೈಲಬಲ್ ಟು ವಿಡ್ರಾ ಎಷ್ಟು 66. ಈಗ ನಾನು ಕ್ಲೇಮ್ ಮಾಡ್ಬೋದು. ಸೊ ನೀವು ₹1 ಮಿನಿಮಮ್ ವಿಡ್ರಾ ಮಾಡ್ಬೋದು. 30 ಡೇಸಲ್ಲಿ ನೀವು ವಿಡ್ರಾ ಮಾಡಿಲ್ಲ ಅಂದರೆ ಅದು ಎಕ್ಸ್ಪೈರ್ ಆಗುತ್ತೆ ಅಂತಲೇ ಹೇಳ್ತಾ ಇದೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ₹2 ₹3 ಎಲ್ಲ ಕ್ರೆಡಿಟ್ ಆಗೋದು ರಿಫ್ಲೆಕ್ಟ್ ಆಗೋಲ್ಲ. ಡೈರೆಕ್ಟ್ಲಿ ನಾವು ಎಷ್ಟೋ ಈಗ ನಾನು ₹66 ಒಟ್ಟಿಗೆ ತೊಗೊತೀನಲ್ಲ, ಅದು ಮಾತ್ರ ಬರುತ್ತೆ. ಓಕೆ, ನೋಡಿ ಆಫ್ ಕ್ಯಾಶ್ ಬ್ಯಾಕ್ ಟೈಪ್ ಅಂತ ಇದೆಯಲ್ಲ, ಮೋಸ್ಟ್ಲಿ ಇದನ್ನು ಆನ್ ಮಾಡಿದ್ರೆ ಅದು ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ. ಸರಿ, ಕ್ರೆಡಿಟ್ ಆಗುತ್ತೆ ಅನ್ಸುತ್ತೆ. ಈಗ ನಾವು ಕ್ಲೇಮ್ ಮಾಡೋಣ. ಓಕೆ, ಕ್ಲೇಮ್ 66 ಕ್ಲೇಮ್ ಮಾಡೋಣ. ಕ್ಲೇಮ್ ಕೊಟ್ಟೆ. ಓಕೆ, ಯಾಕೋ ಓಕೆ ನಾನು 2 ಸಲ ಕೊಟ್ಟೆ, ಹಂಗಾಗಿ ಅದು ಓಕೆ. ನೋಡಿ ಕ್ಲೇಮ್ಡ್ ಆಯ್ತು. ಈಗ ನೋಡಿ ಸ್ನೇಹಿತರೆ, ಅವಾಗಲೇ 225 ಇತ್ತು ಟೋಟಲ್ ಅರ್ನ್ ಟಿಲ್ ಡೇಟು, ಅಂದರೆ ಇವತ್ತಿನವರೆಗೂ 225 ಇತ್ತಲ್ಲ, ಈ 291 ಆಯಿತು ನೋಡಿ. ಸೊ 291 ಆಯಿತು. ಸೊ ಬ್ಯಾಂಕ್ಗೆ ಕ್ರೆಡಿಟ್ ಆಗಿರುತ್ತೆ ಈಗ ಮೋಸ್ಟ್ಲಿ. Parent interface for money. Bullet. Now. Alerted. Received INR 66.00 in your Bank of Baroda account. Open Parent XX1539. Close Parent from. Pop dash up window. Touch the fingerprint sensor. ನನ್ನ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ₹66. ಸೊ ಈ ಥರ ನೀವು ಕೂಡ ಯಾವ್ದಾದ್ರು ನಿಮ್ಮದು ಕ್ಯಾಶ್ ಬ್ಯಾಕ್ ಇದ್ದರೆ ಈ ಥರ ರೆಡಿ ಮಾಡ್ಕೊಬೋದು. ಚೆಕ್ ಮಾಡ್ಕೊಳ್ಳಿ ಯಾವ್ದಾನ ಇದೆಯಾ ಅಂತ, ಯಾವ ಜಾಸ್ತಿ ಭೀಮ್ ಯೂಸ್ ಮಾಡ್ತಾ ಇರೋರು. ಓಕೆ, ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಟೆಕ್ನಿಕಲ್ ಅಪ್ಡೇಟ್ಸ್, ಟೆಕ್ನಾಲಜಿಕಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.